ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಾನು ತುಂಬ ದಿನಗಳಿಂದ ಭಗವದ್ಗೀತೆನ ಓದಬೇಕು ಅಂತ ತುಂಬ ಆಸೆಪಟ್ಟು ಈ ಒಂದು ಭಗವದ್ಗೀತೆ ಬುಕ್ನ ತಗೊಂಡೆ. ಇದನ್ನು ಓಪನ್ ಮಾಡೋ ಒಂದು ಸುಸಂದರ್ಭವನ್ನು ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಬುಕ್ನ ಓಪನ್ ಮಾಡಿದ ತಕ್ಷಣ ಆದಂಥ ಖುಷಿ, ಆ ಖುಷಿಗೆ ಪಾರನೇ ಇಲ್ಲ. ಏನೋ ಗೊತ್ತಿಲ್ಲ, ನನಗೆ ಈ ಒಂದು ಭಗವದ್ಗೀತೆನ ಓದಬೇಕು ಅನ್ನೋದು ತುಂಬ ದಿನಗಳ ಒಂಥರ ಕನಸು ಅಂತಲೇ ಹೇಳ್ಬೋದು. ಹಾಗೆಯೇ ಈ ಬುಕ್ನ ಓದೋದಕ್ಕಿಂತ ಮುಂಚೆ ಏನಿದು ಈ ಬುಕ್ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು ಅಂತಂದ್ಬಿಟ್ಟು ನಾನು ಈ ಬುಕ್ ಬಗ್ಗೆ ನೋಡಿದಾಗ ತುಂಬ ವಿಷಯಗಳಿದ್ರಲ್ಲಿ ಅಡಗಿದೆ ಅನ್ನೋದನ್ನ ನಾನು ತಿಳ್ಕೊಂಡೆ. ಏನೆಲ್ಲ ವಿಷಯಗಳು ಅಡಗಿದೆ ಅಂತಂದ್ಬಿಟ್ಟು ನಿಮ್ಮ ಜೊತೆನೂ ಶೇರ್ ಮಾಡ್ಕೋಬೇಕು ಅಂತೇಳಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಭಗವದ್ಗೀತೆ ಎನ್ನುವುದು ಭಗವಂತನ ವಾಣಿ ಎಂಬ ಅರ್ಥ ಮತ್ತು ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಸ್ಥಾನ ಪಡೆದಿದೆ. ಇದರ ಶ್ಲೋಕಗಳನ್ನು ಯೋಗೋಪನಿಷತ್ ಎಂದು ಹಾಗೂ ಭಾರತದ ಪಂಚಮವೇದ ಎಂದು ಗೌರವದಿಂದ ಕರೆಯುತ್ತಾರೆ. ಈ ಗ್ರಂಥವು ವಿಶ್ವದ ಶ್ರೇಷ್ಠ ಧಾರ್ಮಿಕ ಸಾಹಿತ್ಯಗಳಲ್ಲಿ ಒಂದಾಗಿ ಪರಿಗಣಿಸಲಾಗಿದೆ. ಅತಿ ಅಮೂಲ್ಯವಾದ ನುಡಿಮುತ್ತುಗಳನ್ನು ಒಳಗೊಂಡಿರುವ ಅದರ ಸಂದೇಶವು ಯಾವೆಲ್ಲ ಯುಗಕ್ಕೂ ಪ್ರಸ್ತುತವಾಗಿದೆ. ಭಗವದ್ಗೀತೆಯು ಮಹಾಭಾರತದ ಮಹಾಯುದ್ಧದ ಹೊತ್ತಿನಲ್ಲಿ ಉದ್ಭವಿಸಿದೆ. ಕೌರವರ ಪರದಾಳಿಯಲ್ಲಿ ಎದುರಿನ ಬಂಧುಗಳನ್ನು ನೋಡಿ ಸಂಶಯಗೊಂಡ ಅರ್ಜುನನು ತನ್ನ ಆತ್ಮಾಧಿಕಾರಕ್ಕಾಗಿ ಶಿವಶಕ್ತಿಯಾಗಿದ್ದ ಶ್ರೀಕೃಷ್ಣನ ಬಳಿ ಮಾರ್ಗದರ್ಶನ ಕೇಳುತ್ತಾನೆ. ಶ್ರೀಕೃಷ್ಣನು ಅರ್ಜುನನಿಗೆ ಆತ್ಮದ ಅಮರತ್ವದ ಜ್ಞಾನ ನೀಡಲು ಗೀತೋಪದೇಶವನ್ನು ಪ್ರಾರಂಭಿಸಿದರು. ಭಕ್ತಿ, ಕರ್ಮ, ಧ್ಯಾನ, ಜ್ಞಾನ ಎಂಬ 4 ಯೋಗ ಮಾರ್ಗಗಳ ತತ್ವಗಳನ್ನು ವಿವರಿಸುತ್ತಾರೆ. ಭಗವದ್ಗೀತೆಯನ್ನು ಧರ್ಮತತ್ವದ ಗ್ರಂಥ ಎಂದು ವರ್ಣಿಸುವವರು ಅದು ಜೀವನದ ಮಾಲಿನ್ಯಗಳಿಂದ ಮುಕ್ತಗೊಳಿಸುವ ಮಾರ್ಗವನ್ನು ಹಾಗೂ ಪ್ರತಿಯೊಬ್ಬ ಜೀವಿಯೂ ತನ್ನ ಧರ್ಮದ ಪ್ರಕಾರ ಹೇಗೆ ಜೀವನ ನಡೆಸಬೇಕು ಎಂದು ತಿಳಿಸುತ್ತದೆ. ಅನಂತರ ಭಗವದ್ಗೀತೆಯು ಕಾಲಕ್ಕೆ ಅಗತ್ಯವಾದ ಕಾರ್ಯಶೀಲತೆಗೆ ನಮಗೆ ಸ್ಫೂರ್ತಿ ಸಿಗುತ್ತದೆ ಎಂದು ಹೇಳಲಾಗಿದೆ. ಅಂದರೆ ಗೀತೆಯ ಶ್ಲೋಕಗಳು ನಮ್ಮನ್ನು ನಿರಂತರವಾಗಿ ಕರ್ಮನಿಷ್ಠೆಯಿಂದ ಕಾರ್ಯನಿರ್ವಹಿಸಲು ಪ್ರೋತ್ಸಾಹಿಸುತ್ತವೆ ಮತ್ತು ಇದು ನಮ್ಮ ಕಾಲದ ಅತ್ಯುತ್ತಮ ಮಾರ್ಗದರ್ಶಿ ಎಂದು ಕಾಣಿಸಿಕೊಳ್ಳುತ್ತದೆ. ಇಂದಿನ ಕಲಿಯುಗದಲ್ಲಿ ಭೌತಿಕ ಮತ್ತು ಭಾವಾತ್ಮಕ ಸಂಕಟಗಳಿಂದ ಮನಃಶಾಂತಿಯನ್ನು ಕಳೆದುಕೊಂಡು ನಮ್ಮ ಪಾಲಿಗೆ ಯಾವುದೇ ಸಣ್ಣ ನೋವು ಅತಿ ದೊಡ್ಡ ತೊಂದರೆಯಂತೆ ತೋರುತ್ತಿದೆ. ಇಂತಹ ಸ್ಥಿತಿಯಲ್ಲಿ ಭಗವದ್ಗೀತೆಯು ಅತ್ಯಂತ ಸ್ಫೂರ್ತಿದಾಯಕ ಮಾರ್ಗದರ್ಶಕವಾಗಿದ್ದು ನಮ್ಮ ಭಾವನಾತ್ಮಕ ಮತ್ತು ಮಾನಸಿಕ ಸ್ಥಿತಿಯನ್ನು ದೃಢಪಡಿಸಲು ಶಕ್ತಿ ನೀಡುತ್ತದೆ. ಗೀತೆಯ ವಚನಗಳನ್ನು ನಿತ್ಯ ಓದುತ್ತಿರುವವರು ಅವರ ದೈನಂದಿನ ಜೀವನದ ಎಲ್ಲ ಹಂತದಲ್ಲಿಯೂ ಆಧ್ಯಾತ್ಮತೆಯನ್ನು ಅನುಭವಿಸಿ ಶಾಶ್ವತವಾಗಿ ಆನಂದವನ್ನು ಕಾಣಬಹುದಾಗಿದೆ. ಭಾರತೀಯ ಸಂಪ್ರದಾಯದಲ್ಲಿ ಭಗವದ್ಗೀತೆಯನ್ನು ಯೋಗೋಪನಿಷತ್ ಎಂದು ಭಾಗವತ ಉಪನಿಷತ್ ಎಂದೂ ಕರೆಯುತ್ತಾರೆ. ಅದರ 700 ಶ್ಲೋಕಗಳು ವೇದಾಂತ, ಯೋಗ ಮತ್ತು ತಂತ್ರಶಾಸ್ತ್ರಗಳ ತತ್ವ ಸಂಗಮವೆಂದು ಪರಿಗಣನೆಗೆ ಒಳಪಟ್ಟಿವೆ. ಇದನ್ನು ರಾಷ್ಟ್ರಾಂತರದಲ್ಲಿ ಅಧ್ಯಯನ ಮಾಡಿದ ಗಣ್ಯರು ಅದರ ಮಹತ್ವವನ್ನು ಮೆಚ್ಚಿದ್ದಾರೆ. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯರವರು ಭಗವದ್ಗೀತೆಯನ್ನು ವಿಶ್ವದ ಅತಿದೊಡ್ಡ ಕೊಡುಗೆ ಎಂದು ವರ್ಣಿಸಿದ್ದಾರೆ. ಪಾಶ್ಚಾತ್ಯ ವಿದ್ವಾಂಸರು 18ನೇ ಶತಮಾನದಿಂದ ಅದಕ್ಕೆ ಅನುವಾದಗಳನ್ನು ನೀಡುವ ಮೂಲಕ ಜಗತ್ತಿನ ಜನಪ್ರಿಯತೆಯನ್ನು ಹೆಚ್ಚಿಸಿದ್ದಾರೆ. ಆದರೆ ಮುಖ್ಯವಾಗಿ ಭಗವದ್ಗೀತೆಯ ತತ್ವಗಳು ನಮ್ಮ ಜೀವನದಲ್ಲಿ ನೈತಿಕತೆ, ಕಾರ್ಯನಿಷ್ಠೆ, ಭಕ್ತಿ ಮತ್ತು ಜ್ಞಾನವನ್ನು ಸಮತೋಲನವಾಗಿ ಉಳಿಸಿಕೊಂಡು ಜೀವನ ಕಟ್ಟಿಕೊಳ್ಳಲು ಮಾರ್ಗದರ್ಶನ ನೀಡಿ ಸದಾ ನಮ್ಮೊಳಗೆ ಧೈರ್ಯ, ಶಾಂತಿ, ಜ್ಞಾನ ಮತ್ತು ಶ್ರದ್ಧೆಯನ್ನು ನಿತ್ಯ ತುಂಬುತ್ತವೆ. ಈ ಆದರ್ಶ ಗ್ರಂಥದ ಮಾತುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಪಾಠದ ಆಳವಾದ ಸೌಂದರ್ಯವನ್ನು ಅನುಭವಿಸೋಣ. ಭಗವದ್ಗೀತೆಯ ಪ್ರೇರಣೆಯು ಕನ್ನಡಿಗರಿಗೂ ಸಂಪ್ರದಾಯಕ್ಕೆ ಆಧಾರದ ಪರಂಪರೆಗೂ ಹೊಸ ಕಿರಣ ತರಲಿ ಎಂಬುದು ನಮ್ಮ ಹಾರ್ದಿಕ ಆಶಯ. ಹೀಗೆ ಈ ಭಗವದ್ಗೀತೆಯ ಮುನ್ನುಡಿ ಅಂತಲೇ ಹೇಳ್ಬೋದು.
ಈ ಮುನ್ನುಡಿನ ನಾನು ತಿಳ್ಕೊಂಡು ಈ ಭಗವದ್ಗೀತೆನ ಓದಬೇಕು ಅಂತಂದ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ. ನನಗಂತೂ ಈ ಒಂದು ಭಗವದ್ಗೀತೆನ ಓದೋಕ್ಕೆ ತುಂಬಾ ಭಕ್ತಿಪೂರ್ವಕ ಗೌರವದಿಂದ ಈ ಬುಕ್ಕನ್ನು ನಾನು ಓದಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮಲ್ಲೂ ಯಾರೆಲ್ಲ ಭಗವದ್ಗೀತೆನ ಆಲ್ರೆಡಿ ಓದಿದ್ದೀರಾ ಅಥವಾ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ನಂತರ ಅಂದ್ಕೋತಿದ್ದೀರಾ, ಕಮೆಂಟ್ ಮೂಲಕ ತಿಳಿಸಿ. ಹಾಗಂತ ಭಗವದ್ಗೀತೆ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಬಟ್ ನಾನು ಬೇರೆಯವರಿಂದ ಅಂದರೆ ನಮ್ಮ ಹಿರಿಯರಿಂದ ನಾನು ಕೇಳಿ ತಿಳ್ಕೊಂಡಿರೋದು. ಬಟ್ ನಾನೇ ಓದಬೇಕು ಅಂತಂದ್ಬಿಟ್ಟು ಈಗ ಡಿಸೈಡ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಈ ಒಂದು ಭಗವದ್ಗೀತೆ ಬುಕ್ನ ಓಪನ್ ಮಾಡಿರೋ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಆಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಿಮಗೂ ಭಗವದ್ಗೀತೆ ಓದಬೇಕು ಅನ್ನೋ ಆಸೆ ಇದ್ದರೆ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಹಾಗೆಯೇ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬು ಕೂಡ ನಮಗೆ ತುಂಬಾ ಇನ್ನಷ್ಟು ವಿಡಿಯೋ ಮಾಡೋದಕ್ಕೆ ಎನರ್ಜಿ ಕೊಡುತ್ತೆ. ಥ್ಯಾಂಕ್ ಯು.